25 ಅಧ್ಯಾಯಗಳು ಶ್ರೀಮನ್ ಮಹಾಭಾರತ ತಾತ್ಪರ್ಯದ್ದು ಮುಗಿದೋಗಿವೆ. 26ನೇ ಅಧ್ಯಾಯ ಅತಾಕಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪದೇ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರಃ. ಭೀಷ್ಮಾಚಾರ್ಯರು ಭೂಮಿ ಮೇಲೆ ಬಿದ್ದಿದ್ದಾರೆ. ಶರಪಂಜರದ ಮೇಲೆ ಭೀಷ್ಮಾಚಾರ್ಯರು ಮಲಗಿದ್ದಾರೆ. ಮರುದಿನ ಯುದ್ಧ ಪ್ರಾರಂಭವಾಗಬೇಕು ಅಂತಂದರೆ ಸೇನಾಧಿಪತಿ ಬೇಕಲ್ಲ. ಇಷ್ಟು ದಿನ ಭೀಷ್ಮಾಚಾರ್ಯರಿದ್ದರೂ ಎಲ್ಲ ವ್ಯವಸ್ಥೆ ನಡೀತಾ ಇತ್ತು. ಭೀಷ್ಮಾಚಾರ್ಯರು ಈಗ ಭೂಮಿ ಮೇಲೆ ಬಿದ್ದಿದ್ದಕ್ಕಾಗಿ ಸೇನಾಧಿಪತಿಗಳು ಮುಂದೆ ಯಾರಾಗಬೇಕು ಅಂತ ಪ್ರಶ್ನೆ ನಡೀತಾ ಇದ್ದಾಗ ಸೇನಾಧಿಪತಿಗಳು ಮತ್ತು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರ ತರವಾಯಿ ಯಾರು? ದ್ರೋಣಾಚಾರ್ಯರು. ಹಾಗಾಗಿ ಆ ದ್ರೋಣಾಚಾರ್ಯರೇ ಸೇನಾಧಿಪತಿಗಳಾಗಬೇಕು ಅಂತ ವಿಚಾರ ನಡೀತಾ ಇದೆ. ದುರ್ಯೋಧನ ತಾನು ಅವ್ರಿಗೆ ಹೇಳಿ ಸೇನಾಧಿಪತಿಗಳನ್ನಾಗಿ ಮಾಡಿದ್ದಾನೆ. ರಾಮಸ್ಯ ವಿಶ್ವಾಧಿಪತೆ, ಪರಶುರಾಮ ದೇವರ ಶಿಷ್ಯರು ಮತ್ತು ಕೌರವರಿಗೆ ಪಾಂಡವರಿಗೆ ವಿದ್ಯೆಯನ್ನು ಕಲಿಸಿದ ಗುರುಗಳು, ಮಹಾಪರಾಕ್ರಮಿಗಳು, ಭಾರೀ ಶಕ್ತಿಶಾಲಿ, ಧನುರ್ಬಾಣ ವಿದ್ಯೆ ಅದರಲ್ಲಿ ಭಾರಿ ನಿಪುಣರು, ನಿಷ್ಣಾತರು. ಅಂಥ ಮಹಾನುಭಾವರನ್ನು ದುರ್ಯೋಧನ ಸೇನಾಧಿಪತಿಯನ್ನಾಗಿ ಮಾಡಿದ್ದಾನೆ. ಮಾಡಿ ಅವರ ಕಡೆಯಿಂದ ಪ್ರತಿಜ್ಞೆ ಮಾಡಿಸ್ತಾನೆ, ಏನಾದರೂ ಮಾಡಿ ನನಗೆ ಮತ್ತು ಧರ್ಮರಾಜನನ್ನು ಹಿಡಿದು ಕೊಡಬೇಕು, ಆ ಕೆಲಸ ನೀವು ಮಾಡಬೇಕು. ಕರ್ಣೋಪಿ, ಇಷ್ಟು ದಿನ ಕರ್ಣ ಭೀಷ್ಮಾಚಾರ್ಯರಿಂದ ಬಯಸಿಕೊಂಡು ಕರ್ಣ ನಾನು ಭೀಷ್ಮಾಚಾರ್ಯ ಇರುವವರೆಗೆ ಯುದ್ಧದಲ್ಲಿ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿರ್ತಾನೆ. ಹಾಗಾಗಿ ಕರ್ಣ ಭೀಷ್ಮಾಚಾರ್ಯರು ಬಿದ್ದಿದ್ದಕ್ಕಾಗಿ ಶರಪಂಜರದ ಮೇಲೆ ಇದ್ದಿದ್ದನ್ನು ನೋಡಿ ಆ ಭೀಷ್ಮಾಚಾರ್ಯರ ಅನುಜ್ಞೆಯನ್ನು ಪಡೆದು ಕರ್ಣ ಹೇಗಿದೆ ನೋಡ್ರಿ, ಕರ್ಣ ಮತ್ತೆ ಯುದ್ಧದಲ್ಲಿ ಪ್ರವೇಶ ಮಾಡ್ತಾನೆ. ಕರ್ಣೋಪಿ ಭೀಷ್ಮಾನುಮತೋ, ಭೀಷ್ಮಾಚಾರ್ಯರ ಅನುಮತಿಯನ್ನು ಪಡೆದುಕೊಂಡು ಧನುಷ್ಮಾನ್, ಧನುರ್ಧಾರಿಯಾಗಿ ಯುದ್ಧೋದ್ಯತೋಭೂತ್ ಸದಕೃತ್ ಕುದಾಪುರ ತಸ್ಮಿನ್ ಸ್ಥಿತೇ ಆತ್ತಧನುಸ್ತದೇವ ರಥಂ ಸಮಾಸ್ತಾಯ ಗುರುಂ ಸಮನ್ವಯ. ಆ ದ್ರೋಣಾಚಾರ್ಯರನ್ನು ಹಿಂಬಾಲಿಸಿಕೊಂಡು ಕರ್ಣನು ಕೂಡ ಭೀಷ್ಮರ ಅನುಮತಿಯನ್ನು, ಅನುಜ್ಞೆಯನ್ನು ಪಡೆದು ನಮಸ್ಕಾರ ಮಾಡಿ ಮುಂದೆ ಸಾಗಿತು. ಇಷ್ಟು ದಿನ ಭೀಷ್ಮಾಚಾರ್ಯರಿದ್ದರೂ ಏನೋ ಧೈರ್ಯ ಇತ್ತು ಅರ್ಜುನನಿಗೆ, ದುರ್ಯೋಧನನಿಗೆ. ಈಗ ಕರ್ಣ ಬಂದಿದ್ದಾನೆ, ಅವನ ಗೆಳೆಯ ಬಂದಿದ್ದಾನೆ, ಒಂದು ಧೈರ್ಯ ಇದೆ. ಆದರೆ ಏನಾದರೂ ಭೀಷ್ಮಾಚಾರ್ಯರೇ ಭೀಷ್ಮಾಚಾರ್ಯರ ಮುಂದೆ ಇನ್ನು ಉಳಿದವರು ಇದ್ದಿದ್ದಿಲ್ಲ. ಅಷ್ಟು ಪರಾಕ್ರಮಿಗಳು, ಅಷ್ಟು ಅದ್ಭುತವಾದ ಯುದ್ಧವನ್ನು ಆಡವರು. ಆದರೂ ದ್ರೋಣಾಚಾರ್ಯರು ಮಹಾನುಭಾವರಿದ್ದಾರೆ ಅಂತ ಹೇಳಿ ಅವರಿಗೆ ಸೇನಾಧಿಪತ್ಯವನ್ನು ಕೊಟ್ಟು ಯುದ್ಧ ಮಾಡೋದಕ್ಕಾಗಿ ಹೇಳಿ ಧರ್ಮರಾಜನನ್ನು ವಶ ಮಾಡಿಕೊಂಡು ನನಗೆ ತಂದು ಒಪ್ಪಿಸುವ ಜವಾಬ್ದಾರಿ ನೀವು ಪ್ರತಿಜ್ಞೆಯನ್ನು ಮಾಡಬೇಕು, ಈ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೇನೆ ಅಂತ ದ್ರೋಣಾಚಾರ್ಯ. ದ್ರೋಣೋ ವೃತ್ತೋ ಧಾತ ರಾಷ್ಟ್ರೇನ ಧರ್ಮ ಸುತಗ್ರಹೇತೇನ ಕೃತೇ ಪದಿಶ್ರವೇ. ಆ ಧರ್ಮರಾಜನನ್ನು ಏನಾದರೂ ಮಾಡಿ ಕಟ್ಟಿ ನನಗೆ ತಂದು ಒಪ್ಪಿಸಬೇಕು ನೋಡು ಸ್ವಾಮಿ, ಈ ಪ್ರತಿಜ್ಞೆಯನ್ನು ಮಾಡಿ ನೀವು ಹಾಗೆ ಯುದ್ಧವನ್ನಾಡಬೇಕು. ಜ್ಞಾತ್ವಾ ಯತ್ತ ಪಾಂಡವಾಸ್ತಂ ಸಮೀಯು ಯುದ್ಧಾಯ ತತ್ರ ಬಹುದುಗ್ರ ಯುದ್ಧಂ ಆಗಲಿ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಘನಘೋರವಾದ ಯುದ್ಧ, 11ನೇ ದಿನ ಆಡುವ ಯುದ್ಧ ಇದು, ಘನಘೋರವಾದ ಯುದ್ಧ. ಪತತ್ರಿಭಿಸ್ತತ್ರ ದುದಾವ ಶತ್ರವಾನ್ ದ್ರೋಣೋ ಧನುರ್ಮಂಡಲ ಮಂತ್ರಿ ನಿಸೃತೈ ತಮಾಸಸಾದಾಶು ರುಕೋದರೋ ನದನ್ ಸಮಾಸದನ್ ದ್ರೋಣಿ ಕೃಪೋ ಸಮದ್ರರಾಟ್. ಆಗ ಭೀಮಸೇನ ದೇವರು ಬಂದಿದ್ದಾರಂತೆ ಯುದ್ಧಕ್ಕೆ. ಭೀಮಸೇನ ದೇವರು ಬಂದು ಘನಘೋರವಾದ ಯುದ್ಧವಾಡ್ತಾ ಇದ್ದಾರೆ. ಯುದ್ಧವಾಡಬೇಕಾದಾಗ ಅಲ್ಲಿ ಭೀಮನನ್ನು ಆವರಿಸಿದ್ದಾರೆ ದ್ರೋಣ, ಕೃಪ, ಮದ್ರ. ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮತ್ತು ಮದ್ರರಾಜ ಅಂದರೆ ಶಲ್ಯ. ಇವರು ಬಂದು ಘನಘೋರವಾದ ಭೀಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಮದ್ರರಾಜ ಶಲ್ಯನಿಗೂ ಮತ್ತು ಭೀಮಸೇನ ದೇವರಿಗೂ ಘನಘೋರವಾದ ಯುದ್ಧವಾಗ್ತದೆ. ಭೀಮಸೇನನೂ ಗದಾ ಯುದ್ಧದಲ್ಲಿ ಅತ್ಯಂತ ನಿಷ್ಣಾತನು, ನಿಪುಣನು. ಹಾಗೆ ಶಲ್ಯನೂ ಕೂಡ ಅಷ್ಟೇ ಭಾರಿಯಾದ ಗದಾ ಯುದ್ಧದಲ್ಲಿ ನಿಪುಣನು, ನಿಷ್ಣಾತನಾದಂತಹ ವ್ಯಕ್ತಿ. ಹಾಗಾಗಿ ಇಬ್ಬರು ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ.
ಸತಾನ್ ಅಭ್ಯತತ್ರणे ಅಗ್ರಣೀ ದ್ರೋಣಂ ತಮನ್ವಾರ್ಜುನಮಭ್ಯತತ್ಪರಾನ್ ವವಾರತಂ ಮದ್ರಪತೇರಿಯೋ ಯುಧಂ. ದ್ರೋಣಾಚಾರ್ಯರಿಗೆ ಅರ್ಜುನನಿಗೆ ಯುದ್ಧವಾಗ್ತಾ ಇದೆ. ಈ ಕಡೆಗೆ ಮದ್ರರಾಜನಾದಂತಹ ಶಲ್ಯನಿಗೂ ಮತ್ತು ಭೀಮನಿಗೂ ಯುದ್ಧ. ಅಭೂತ್ ರಣೇ ಪ್ರಣೋ ಮಹಾನ್ ತತ್ರ ಗದಾಂ ಸಮಾದದೆ. ಇಬ್ಬರು ಗದೆ ಯುದ್ಧದಲ್ಲಿ ಅತ್ಯಂತ ನಿಷ್ಣಾತರು ನಿಪುಣರಾದದ್ದರಿಂದ ಗದೆಯನ್ನು ತೆಗೆದುಕೊಂಡು ಬಂದು ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ. ಶಲ್ಯೋತ ಭೀಮೋ ಅವೇಯೋ ಗದಾಧರ ತಂ ಏತಯೋರತ್ರ ಬಭೂವ ಸಂಗ್ರಹ. ಉಭೌ ಅಜೇಯೌ, ಇಬ್ಬರು ಅಜೇಯರಾದವರು, ಯಾರಿಂದೂ ಸೋಲಲು ಸಾಧ್ಯವಾಗದೇ ಇದ್ದಷ್ಟು ಪರಾಕ್ರಮವನ್ನು ಪಡೆದಿದ್ದಾರೆ ಗದಾ ಯುದ್ಧದಲ್ಲಿ. ಭೀಮನೂ ಯಾರಿಂದ ಸೋಲೋದಿಲ್ಲ, ಶಲ್ಯನೂ ಯಾರಿಂದ ಸೋಲದೇ ಇದ್ದಷ್ಟು ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಗದಿನಾಂ ಅನುತ್ತಮೋ, ಇವರಷ್ಟು ಉತ್ತಮರಾದ ಗದಾ ಯುದ್ಧವನ್ನು ಆಡುವ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಅತುಲ್ಯ ವೀರ್ಯೋ, ಇವರಷ್ಟು ಸಮಾನವಾದ ವೀರ್ಯರೂ ಯಾರೂ ಇಲ್ಲ. ಭಾರಿ ಪರಾಕ್ರಮವನ್ನು ತೋರಿಸುವ, ಇದನ್ನು ಹಿಂದೆ ನೆನಪು ಮಾಡಿಕೊಂಡಿದ್ದಾನೆ. ಕೀಚಕ ಸತ್ತಾಗ ಕೀಚಕನನ್ನು ಕೊಂದವನು ಅಂತಂದರೆ ಭೀಮನೇ ಅಂತ ಹೇಳಿ ತನ್ನ ಬುದ್ಧಿಯಿಂದ ದುರ್ಯೋಧನ ಹೇಳ್ತಾನೆ. ಯಾಕೆ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಭಾರಿ ಬಲಿಷ್ಠರಾದ ವ್ಯಕ್ತಿ ಅಂದರೆ ಭೀಮಶ್ಚ. ಭೀಮ ಮಹಾ ಜಟ್ಟಿಯಾದ ಅತ್ಯಂತ ಗಟ್ಟಿಯಾದ ವ್ಯಕ್ತಿ ಅಂದರೆ ಭೀಮ. ಭೀಮಶ್ಚ ಬಲಭದ್ರಶ್ಚ. ಅದ ತರುವಾಯ ಭೀಮನ ಕೃಷ್ಣನ ಅಣ್ಣ ಇದ್ದಾನಲ್ಲ ಬಲರಾಮ, ಅವನು ಮಹಾ ಬಲಿಷ್ಠ. ನನ್ನ ಗುರುಗಳು ಅಂತ ತಾನು ಹೇಳ್ಕೊಳ್ತಾನೆ. ಆಮೇಲೆ ಮದ್ರರಾಜಶ್ಚ ವೀರ್ಯವಾನ್. ಮದ್ರರಾಜ ಅಂದರೆ ಶಲ್ಯ, ಅನಂತರದಲ್ಲಿ ಕೀಚಕ. ಹಾಗಾಗಿ ಕೀಚಕನನ್ನು ಕೊಂದವನು ಅಂದರೆ ಮೊದಲ ಸ್ಥಾನವನ್ನು ಕೊಟ್ಟವನು ಭೀಮಸೇನ ದೇವರಿಗೆ. ಅವನೇನು ಕೊಡ್ತಾನೆ, ಆದರೂ ಭೀಮ ಇಷ್ಟು ಗಟ್ಟಿಯಾದ ಭಾರಿ ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿ ಅಂತ ಮನವರಿಕೆ ಆಗಿತ್ತು ದುರ್ಯೋಧನಿಗೂ ಕೂಡ. ಹಾಗಾಗಿ ಆ ಶಲ್ಯನಿಗೆ ಮತ್ತು ಭೀಮನಿಗೆ ಜಗತ್ತಿನಲ್ಲಿ ಭಾರಿ ಅದ್ಭುತವಾದ ಶಕ್ತಿಶಾಲಿಗಳು ಅಂದರೆ ಭೀಮ ಮತ್ತು ಶಲ್ಯ. ಅವರ ಪರಸ್ಪರವಾಗಿ ತಿಕ್ಕಾಟ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಘನಘೋರವಾದ ಯುದ್ಧ ಭಾರಿ. ಉಭೌ ಅಜೇಯೋ ಗದಿನಾಂ ಅನುತ್ತಮೋ ಅತುಲ್ಯ ವೀರ್ಯೋ ಪ್ರವರೋ ಯವೀಯಸಾಂ ವಿಚೇತುರು ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ವಾಗ್ ತಾವಭಿರನ್ ನರ್ಧಮಾನೋ. ಜೋರಾಗಿ ಒದರ್ತಾ ರೋಮಾಂಚವನ್ನು ತರುವಂತೆ ಸುತ್ತಮುತ್ತಲು ಜನ ಎಲ್ಲ ಯುದ್ಧವಾಡುವುದನ್ನು ಬಿಟ್ಟು ಶಲ್ಯ ಮತ್ತು ಭೀಮಸೇನ ದೇವರು ಯುದ್ಧ ಮಾಡುವುದನ್ನೇ ಆಶ್ಚರ್ಯಯುತವಾಗಿ ನೋಡ್ತಾ ಇದ್ದಾರಂತೆ. ಏನು ಯುದ್ಧ ಇದು, ಏನು ಪರಾಕ್ರಮ! ಭೀಮ ಏನೂ ಕಮ್ಮಿ ಇಲ್ಲ, ಶಲ್ಯ ಏನೂ ಕಮ್ಮಿ ಇಲ್ಲ. ಭೀಮನ ಪ್ರಭಾವ ಶಲ್ಯದ ಮೇಲೆ, ಶಲ್ಯನ ಪ್ರಭಾವ ಭೀಮನ ಮೇಲೆ ಘನಘೋರವಾಗಿ ಕಾಣ್ತಾ ಇದೆ ಅಂತ ಹೇಳಿ ಎರಡೂ ಕಣ್ಣು ತುಂಬಿ ಜನ ನೋಡ್ತಾ ಇದ್ದಾರಂತೆ. ಭೀಮ ಶಲ್ಯ ಯುದ್ಧವಾಡೋದು. ಗದಾಪ್ರಭಾದಿನೋ, ಇಬ್ಬರು ಗದೆಯನ್ನು ಹೊಡಿಸಿಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕಾದಾಗ ಮೈ ತುಂಬೆಲ್ಲ ಗದೆಯ ಗಾಯಗಳಿದ್ದುವಂತೆ, ಚಿಹ್ನೆಗಳಿದ್ದುವಂತೆ. ಅವರ ಭುಜದ ಮೇಲೆ, ಬೆನ್ನಿನ ಮೇಲೆ ಗಾಯಗಳು ಇದ್ವು, ಆ ಚಿಹ್ನೆಗಳಿದ್ದುವಂತೆ. ಭೀಮನಿಗೂ ಇತ್ತು, ಇವನಿಗೂ ಇತ್ತು, ಶಲ್ಯನಿಗೂ ಇತ್ತು. ವಜ್ರಗಾತ್ರವು ಭಾರಿ ಗಟ್ಟಿಗರು. ದದರ್ಶಲೋಕೋ ಕಿಲ ಏವ ತೌರಣೆ, ಅವರನ್ನೇ ನೋಡ್ತಾ ಇದ್ದಾರೆ ಜಗತ್ತಿನ ಇಡೀ ಜಗತ್ತು ಭೀಮಶಲ್ಯರನ್ನೇ ನೋಡ್ತಾ ಇದೆ. ಆ ಗದೆಯ ಏಟು ಬಿದ್ದರೆ, ಗದೆಗೆ ಪ್ರತಿಯಾಗಿ ಧ್ವನಿ ಬಿದ್ದರೆ ಅತ್ಯಂತ ಘನಘೋರವಾದ ಶಬ್ದ ಬರ್ತಾ ಇತ್ತು. ಆ ಶಬ್ದವನ್ನು ನೋಡಿ ಸುತ್ತಮುತ್ತಲು ಜನ ಯಾರಪ್ಪ ಇಂಥ ಭೀಕರ ಯುದ್ಧ ಆಡ್ತಾ ಇದ್ದಾರೆ ಅಂತ ನೋಡಿದರೆ ಭೀಮಶಲ್ಯ ಅದ್ಭುತವಾದ ಯುದ್ಧವನ್ನು ಆಡ್ತಾ ಇದ್ದಾರೆ. ಗದಾಭಿಘಾತೇನ ರುಕೋದರಸ್ಯ ವಿಚೇದಿತ ಪ್ರಾಪದತ್ರ ಮದ್ರರಾಟ್ ಭೀಮೋಪಿ ಕೋಪಾತ್ ಪ್ರಚಲತ್ಪದಕ್ಷಿತೋ ನಿಧಾಯ ತಂ ಜಾನು ಸಹಸೋತ್ಥಿ ತಕ್ಷಣ. ಆಗ ಇಷ್ಟು ಘನಘೋರ ಯುದ್ಧ ನಡೀತಾ ಇದ್ದಾಗ ಭೀಮನ ಮುಂದೆ ಏನಾದರೂ ಶಲ್ಯನೇ. ಭೀಮ ಮಹಾಪರಾಕ್ರಮ, ವಾಯುದೇವರು. ಆದರೆ ಶಲ್ಯ ಇಷ್ಟು ಯಾಕೆ ಪರಾಕ್ರಮಿಯಾಗಿದ್ದ? ದುರ್ಯೋಧನನು ಭಯಂಕರ ಪರಾಕ್ರಮಿಯಾಗಿದ್ದ, ಕರ್ಣನೂ ಇಷ್ಟು ಪರಾಕ್ರಮಿಯಾಗಿದ್ದ. ಈಗ ಪ್ರಸಂಗ ಬಂದದ್ದು ಶಲ್ಯನ ಪ್ರಸಂಗ. ಶಲ್ಯ ಇಷ್ಟ್ಯಾಕೆ ಪರಾಕ್ರಮಿಯಾಗಿದ್ದ ಅಂದರೆ ವಾಯುದೇವರ ಆವೇಶ ಇತ್ತಂತೆ ಅವನಲ್ಲಿ.
ಶಲ್ಯನಲ್ಲಿ ವಾಯುದೇವರ ಆವೇಶ ಇದ್ದದ್ದಕ್ಕಾಗಿ ಇಷ್ಟು ಮಹಾಪರಾಕ್ರಮಿಯಾಗಿದ್ದ ಶಲ್ಯ. ದುರ್ಯೋಧನಲ್ಲಿಯೂ ಕೂಡ ವಾಯುದೇವರ ಆವೇಶ ಇತ್ತು, ಹಾಗಾಗಿಯೇ ಅಷ್ಟು ಸಾಮರ್ಥ್ಯವನಿಗೆ ಬಂದಿತ್ತು. ಈಗ ಪ್ರಕೃತೆ ಮದ್ರರಾಜನಾದ ಶಲ್ಯನಲ್ಲಿ ವಾಯುದೇವರ ಆವೇಶ ಇರೋದರಿಂದ ಇಷ್ಟು ಘನಘೋರವಾದ ಯುದ್ಧ, ಇಷ್ಟು ಮಹಾಪರಾಕ್ರಮವನ್ನು ಪಡೆದಂತಹ ಮಹಾನುಭಾವ ಶಲ್ಯನಾಗಿದ್ದಂತೆ. ಆದರೂ ಭೀಮನ ಗದೆಯ ಏಟನ್ನು ತಿಂದು ಮೂರ್ಛಿತನಾಗಿ ಬಿದ್ದಾನೆ. ಭೂಮಿ ಮೇಲೆ ಮೂರ್ಛಿತನಾಗಿ ಬಿದ್ದಾನೆ. ಭೀಮಸೇನ್ ದೇವರು ಕೂಡ ಒಂದು ಕ್ಷಣ ಮೊಳಕಾಲನ ತಳಗೆ ಊರಿ ಮತ್ತೆ ಜಿಗುದು ನಿಂತಿದ್ದಾರಂತೆ. ಇಷ್ಟು ಘನಘೋರ ಯುದ್ಧ ನಡೀತಾ ಇದೆ. ಭೀಮೋಪಿ ಕೋಪಾತ್ ಪ್ರಚಲತ್ಪದಕ್ಷಿತೋ. ಭೀಮನ ಕಾಲುಗಳು, ಎರಡೂ ಕಾಲುಗಳು ನಡಕ್ತಾ ಇವೆ ಅಂತೆ. ಏನು? ಭಯದಿಂದ ಅಲ್ಲ, ಸಿಟ್ಟಿನಿಂದ. ಅಷ್ಟು ಭಯಾನಕ ಸಿಟ್ಟು ಭೀಮಸೇನ್ ದೇವರಿಗೆ ಬಂದಿದೆ ಅಂತೆ ಆ ಶಲ್ಯನ ಜೊತೆ ಯುದ್ಧ ಆಡ್ತಾ ಇರಬೇಕಾದಾಗ. ಹಾಗಾಗಿ ಸಿಟ್ಟಿನಿಂದ ಕಾಲುಗಳು ಕುಣಿತಾ ಇವೆ. ಕುಣಿದು ಭೂಮಿಗೆ ಒಂದು ಕ್ಷಣ ಮೊಣಕಾಲನ್ನು ಊರಿದ್ದಾರೆ, ಮತ್ತು ಜಿಗಿದು ನಿಂತಿದ್ದಾರೆ. ಇಷ್ಟು ನಡೀತಾ ಇದೆ. ಏನು ಯುದ್ಧ ಇರಬೇಕು ನೋಡ್ರಿ. ಆ ಗದಾ ಯುದ್ಧ ನಾವು ಭೀಮ ಮತ್ತು ದುರ್ಯೋಧನಿಗೆ ಆದದ್ದನ್ನು ಕೇಳಿದ್ವಿ, ಅಥವಾ ಮುಂದೆ ಆಗ್ತದೆ ಅದನ್ನು ಕೇಳುತ್ತಿದ್ವಿ. ಆದರೆ ಶಲ್ಯನಿಗೆ ಮತ್ತು ಭೀಮಸೇನ್ ದೇವರಿಗೆ ಇಷ್ಟು ಘನಘೋರವಾದ ಯುದ್ಧ, ಅದು ಮಹಾಭಾರತ ಮತ್ತು ಮಹಾಭಾರತ ತಾತ್ಪರ್ಯ 26ನೇ ಅಧ್ಯಾಯದಲ್ಲಿ ಅದ್ಭುತವಾದ ವರ್ಣನೆ. ವಿಚೇತನಂ ಪತಿತಂ ಮದ್ರರಾಜ್ಯಂ ವಿಲೋಕ್ಯ ಭೀಮಂ ಚ ತಮುಪಯಂತಂ ರಥಂ ಸಮಾರೋಪ್ಯ ಜನಸ್ಯ ಪಶ್ಚಾತಃ ಪುರಸ್ಯ ಭೀಮಸ್ಯ ಕೃಪೋ ಅಭಿಜಗ್ಮಿಮಾನ್. ಆಗ ಶಲ್ಯ ಮೂರ್ಛಿತನಾಗಿ ಬಿದ್ದಾಗ ಅವನನ್ನು ರಕ್ಷಣೆ ಮಾಡೋದಕ್ಕಾಗಿ ರಥದಲ್ಲಿ ಹಾಕಿಕೊಂಡು ಅವನನ್ನು ಕರೆದುಕೊಂಡು ಹೋಗಿದ್ದಾರೆ. ಶಲ್ಯನನ್ನು ಕರೆದುಕೊಂಡು ಹೋಗಿದ್ದಾರೆ. ವಿಜಿತ್ಯ ಮದ್ರಾಧಿಪೋ ಉರುಸ ಅರಿಯನ್ ನದನ್ ರಥಂ ಪ್ರಾಪ್ಯ ನಿಜಂ ಸ ಮಾರುತಿ ವ್ಯದ್ರಾವಯದ್ ಬಾಣಗಣೆ ಪರೇಶಾಂ ಅನೀಕಿನಾಂ ದ್ರೋಣ ಸಮಕ್ಷಮೇವ. ಆಗ ಮತ್ತೆ ಯಾರು ಸಿಗಲಿಲ್ಲ ಯುದ್ಧ ಆಡಲಿಕ್ಕೆ. ದ್ರೋಣಾಚಾರ್ಯರ ಎದುರಿಗೆ ಬಂದು ನಿಂತರು ಭೀಮಸೇನ್ ದೇವರು. ಶಲ್ಯ ಅವರಿಗೆ ಅನಿಸ್ತಂತೆ ಭೀಮಸೇನ್ ದೇವರಿಗೆ, ಓ ನಾನು ಇಷ್ಟು ದಿವಸ ಯಾರ್ಯಾರೋ ಸಿಗ್ತಿದ್ರು, ಹೊಡಿತಿದ್ರು, ಮಾಡುತ್ತಿದ್ರು, ಪ್ರತಿಯಾಗಿ ಬಲಿಷ್ಠರಾದವ್ರು ಸಿಗಬೇಕಲ್ಲ. ಈಗ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಕರೆದಿರಪ್ಪ, ಅವ ಬ್ರಾಹ್ಮಣ ಸಮೃದ್ಧ ಊಟ ಮಾಡೋನು. ಅವನಿಗೆ ಒಂದೇ ಚಪಾತಿ, ಎರಡೇ ಚಪಾತಿ ಹಾಕಿ, ಒಂದೇ ಹೋಳಿಗೆ, ಎರಡೇ ಹೋಳಿಗೆ ಹಾಕಿ, ತುಪ್ಪ ಸಕ್ಕರೆ ಹಾಕಿ ಹೇಳ್ರಿ ಅಂತಂದರೆ 10-15 ಹೋಳಿಗೆ ತಿನ್ನುವ ಗಟ್ಟಿ ಮುಟ್ಟಿ ಬ್ರಾಹ್ಮಣ ಅವನು. ಅವನಿಗೆ ಒಂದೇ ಹೋಳಿಗೆ ಹಾಕಿ ನಡೀತದೇನು? ಹಾಗಿದ್ದಂತೆ ಭೀಮಸೇನ್ ದೇವರಿಗೆ ಯುದ್ಧವಾಡಲಿಕ್ಕೆ ಆಮಂತ್ರಣ ಕೊಟ್ಟಿರಿ. ಯುದ್ಧವಾಡಲಿಕ್ಕೆ ಯಾರೋ ಅವ್ರ ಮುಂದೆ ಭಾರಿ ಗಟ್ಟಿಯಾದ ವ್ಯಕ್ತಿ ಸಿಕ್ಕೇ ಇದ್ದಿಲ್ಲ ಇಷ್ಟು ದಿವಸ. ಶಲ್ಯ ಸಿಕ್ಕ, ಸಮೃದ್ಧ ಆನಂದವಾಯಿತು, ಅವರಿಗೆ ಸಂತೋಷವಾಯಿತು. ಓ, ಶಲ್ಯ ಸಿಕ್ಕ ನನಗೆ ಅಂತ ಹೇಳಿ ಆ ಮದ್ರರಾಜನಾದ ಶಲ್ಯನ ಜೊತೆಗೆ ಘನಘೋರ ಯುದ್ಧ, ಬಹಳ ಸುದೀರ್ಘವಾದ ಕಾಲಿನವರೆಗೆ ಯುದ್ಧವಾಡಿ ಕೊನೆಗೆ ಮೂರ್ಛಿತನಾಗಿ ಶಲ್ಯ ಬಿದ್ದಾಗ ಭೀಮಸೇನ್ ದೇವರು ಮತ್ತೆ ದ್ರೋಣಾಚಾರ್ಯರ ಹತ್ರ ಬಂದಿದ್ದಾರಂತೆ. ದ್ರೋಣಾಚಾರ್ಯ ಹತ್ರ ಬಂದು ವಿಜಿತ್ಯ ಜೋರಾಗಿ ಕುಣಿತಾ ಜೋರಾಗಿ ಒದರ್ತಾ ಸಿಂಹನಾದವನ್ನು ಮಾಡುತ್ತಾ, ನಾನು ಶಲ್ಯನ ಜೊತೆಗೆ ಗೆದ್ದೆ, ಶಲ್ಯನ ಜೊತೆಗೆ ನಾನು ಗೆದ್ದೆ ಅಂತ ಎಲ್ಲ ಕಡೆಗೆ ಧ್ವನಿಯನ್ನು ಮಾಡುತ್ತಾ ತಾವು ಬರ್ತಾ ಇದ್ದಾರೆ. ವಿಜಿತ್ಯ ಮದ್ರಾಧಿಪ ಓಜಸಾರಿಹನ್ ರಿಹಾ ಮದನ್ ರಥಂ ಪ್ರಾಪ್ಯ ನಿಜಂ ಸಮಾರುತಿ ವಿದ್ರಾವಯದ್ ಬಾಣಗಣೆ ಪರೇಶಾಂ ಅನೀಕಿನೀಂ ದ್ರೋಣ ಸಮಕ್ಷಮೇವ. ಜೋರಾಗಿ ಕಿರಿಸ್ತಾ ತಾವು ಶತ್ರುವನ್ನು ಗೆದ್ದಿದ್ದೇನೆ ಅಂತ ಹೇಳುತ್ತಾ ರಥವನ್ನು ಏರಿ ತಾವು ಬಂದಿದ್ದಾರೆ. ದ್ರೋಣಾಚಾರ್ಯರ ಹತ್ತಿರ ತಾವು ಬಂದಿದ್ದಾರಂತೆ. ವಿದ್ರಾವಯತ್ಯಾಶು ಕುರುನ್ ಋಕೋದರೇ ವಿಧೂಯ ಸೌರಂಧ್ರ ಮುಖಾನ್ ಸಸಾತ್ಯಕೀನ್ ದ್ರೋಣೋಭಿಪೇದೇ ನೃಪತಿಂ ಗ್ರಹೀತುಂ ಸಮಾಸದಾಶು ಧನಂಜಯೋ ರಥೀ. ಆಗ ಎಲ್ಲ ಕೌರವರನ್ನು ಭೀಮಸೇನ್ ದೇವರು ಮತ್ತೆ ಯಾರಾದರೂ ಯುದ್ಧಕ್ಕೆ ಸಿಗಬೇಕಲ್ಲ, ಎಲ್ಲ ಕೌರವರನ್ನು ಬೇಗ ಓಡಿಸ್ತಾ ಇದ್ದಾರಂತೆ. ದ್ರೋಣಾಚಾರ್ಯರು ಕೂಡ ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ. ಅರ್ಜುನನ ಶಿಷ್ಯ ಸಾತ್ಯಕಿ, ಗೆಳೆಯನೂ ಹೌದು ಶಿಷ್ಯನೂ ಹೌದು, ಮತ್ತು ಅರ್ಜುನನ ಮಗ ಅಭಿಮನ್ಯು, ಇವರಿಬ್ಬರೂ ದ್ರೋಣಾಚಾರ್ಯ ಜೊತೆಗೆ ಯುದ್ಧವನ್ನು ಆಡ್ತಾ ಇದ್ದಾರೆ. ಆರಾಮಾಗಿ ದ್ರೋಣಾಚಾರ್ಯರು ಅವರನ್ನು ಸೋಲಿಸಿ ಓಡಿಸಿಬಿಟ್ರಂತೆ. ಯಾರನ್ನ? ಸಾತ್ಯಕಿಯನ್ನು ಮತ್ತು ಅಭಿಮನ್ಯುವನ್ನು ಓಡಿಸಿ ಧರ್ಮರಾಜ ಎಲ್ಲಿದ್ದಾನೆ ಅಂತ ಅವನ ಹತ್ರ ಬರ್ತಾ ಇದ್ದಾರೆ. ಪ್ರತಿಜ್ಞೆ ಮಾಡಿದ್ದಾರೆ, ಧರ್ಮರಾಜನನ್ನು
ನಾನು ಹಿಡಿದು ನಿನಗೆ ಕೊಡ್ತೇನೆ ದುರ್ಯೋಧನ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಾಗಿ ಆ ಧರ್ಮರಾಜ ಎಲ್ಲಿದ್ದಾನೆ ಅಂತ ನೋಡ್ತಾ ಧರ್ಮರಾಜನ ಎದುರಿಗೆ ತಾವು ಬಂದು ನಿಂದುವ ಪ್ರಯತ್ನ ನಡೆಸಿದ್ದಾರಂತೆ. ಆಗ ಅರ್ಜುನ ವೇಗವಾಗಿ ಬಂದು ಧರ್ಮರಾಜನ ರಕ್ಷಣೆಗಾಗಿ ಬಂದ್ಬಿಟ್ಟ. ಕೃಷ್ಣ ಇದ್ದಾನಲ್ಲ, ಕೃಷ್ಣ ಬಿಡ್ಬೇಕಾ, ಬೇಗನೆ ಕರ್ಕೊಂಡು ಬಂದಿದ್ದಾನಂತೆ. ಆಗ ಕರ್ಕೊಂಡು ಬಂದಾಗ ಸ ವಾಸುದೇವ ಪ್ರಯತೇರಿತ ಸ್ಥಿತಃ ಶರೀರಾಂತಕರೇ. ಆಗ ಎಲ್ಲ ಸೈನ್ಯವನ್ನು ಕೊಂದು ಹಾಕ್ತಾ ಇದ್ದಾನೆ ಅರ್ಜುನ. ರಥಿಕರನ್ನು, ಕುದುರೆಗಳನ್ನು, ಆನೆಗಳನ್ನು ಎಲ್ಲರನ್ನು ಕೊಂದು ಹಾಕಿ ರಕ್ತದ ಏನಂತಾರೆ ಅದಕ್ಕೆ, ಒಂದು ಸಣ್ಣದಾದಂತಹ ಕಾಲುವೆ ಹರಿದು ಹೋಗ್ತಾ ಇದೆ ಅಂತ. ಅಷ್ಟು ರಕ್ತಪಾತವಾಗಿದೆ. ಅರ್ಜುನ ಎಲ್ಲರನ್ನು ಕೊಂದು ಹಾಕ್ತಾ ಇದ್ದಾನೆ. ನಿಹತ್ಯ ನಾಗಾಶ್ವರಥಾನ್ ಪ್ರವರ್ತಯನ್ ಅದೃಶ್ಯತಾಶ್ವೈವ ಶೋಣಿತಾಪಗಾಹ. ರಕ್ತದ ಕಾಲುವೆಗತ್ತಲೆ ಸಣ್ಣದಾದ ಒಂದು ಕಾಲುವೆ ಹರಿದು ಹೋಗಬೇಕು, ಹೇಗೋ ಹಾಗೆ ಹರಿದು ಹೋಗ್ತಾ ಇದ್ದಂತೆ. ನಿಹನ್ಯಮಾನಾಶು ಕಿರೀಟಿನ ಚಮೂನ ರಕ್ಷಿತೆ ಧರ್ಮಸುತೆ ತಥಾಪದಃ ಚಮುಂ ಚ ಭೀಮಾರ್ಜುನ ಬಾಣಭಗ್ನಾಂ ದೃಣೋಪಹೃತ್ಯಾವಯೋ ನಿಶಾಗಮೇ. ಆಗ ಅರ್ಜುನ ಮತ್ತು ಯುಧಿಷ್ಠಿರ ಆಪತ್ತಿನಲ್ಲಿ ಇದ್ದಾನೆ. ದ್ರೋಣಾಚಾರ್ಯರು ಪ್ಲ್ಯಾನ್ ಮಾಡಿದ್ದಾರೆ ಯುಧಿಷ್ಠಿರನ್ನು ಹಿಡಿಬೇಕು ಅಂತ. ಸುದ್ದಿ ಗೊತ್ತಾದ ಕೂಡಲೇ ಭೀಮಾರ್ಜುನರು ಮತ್ತು ಯುಧಿಷ್ಠಿರನನ್ನು ರಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದಾರಂತೆ. ಎಲ್ಲ ಸೈನ್ಯವನ್ನು ಭೀಮ ಮತ್ತು ಅರ್ಜುನರು ಬಾಣಗಳಿಂದ ಹೊಡೆದು ಹಣ್ಣಾಗಿ ಮಾಡಿಟ್ಟಿದ್ದಾರೆ. ಯಾರಿಗೆದ್ದು ನಡಿಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ನಿರ್ವಿಣ್ಯರಾಗಿ ತ್ರಸ್ತರಾಗಿ ಬಿದ್ದಿದ್ದಾರಂತೆ. ಆಗ ಮತ್ತು ಸೇನಾನಾಯಕರಾದವರು ಯಾರು? ಸೇನಾನಾಯಕರಾದವರು ದ್ರೋಣಾಚಾರ್ಯರೀಗ. ಭೀಷ್ಮಾಚಾರ್ಯರು ಇದ್ದಾಗ ಏನೂ ತೊಂದರೆಯಾಗದೇ ಇದ್ದಂತೆ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು. ಆದರೂ ಅರ್ಜುನ ಭೀಮನ ಪರಾಕ್ರಮ ಮುಂದೆ ಎಷ್ಟೋ ಬಾರಿ ಏಟಾಗಿತ್ತು, ಮತ್ತು ಸೇನಾ ತಾನು ಸತ್ತು ಹೋಗಿತ್ತು. ಹಾಗೆ ಅವತ್ತಿನ ದಿವಸ ಹೇಗೋ ಮಾಡಿ ಸೂರ್ಯಾಸ್ತ ಆಯಿತು. ಸೂರ್ಯಾಸ್ತ ಆದ ಮೇಲೆ ಎಲ್ಲರನ್ನು ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ದ್ರೋಣಾಚಾರ್ಯರ ಶಿಬಿರಕ್ಕೆ ಹೋಗಿದ್ದಾನೆ ದುರ್ಯೋಧನ. ಸಮಾಧಾನನೇ ಇಲ್ಲ ಅವನಿಗೆ. ಭಾರಿ ಪರಾಕ್ರಮವನ್ನು ತೋರಿಸಿದ ದ್ರೋಣಾಚಾರ್ಯರು. ಎಷ್ಟೆಲ್ಲ ವೈಭವವನ್ನು ಯುದ್ಧದಲ್ಲಿ ತೋರಿಸಬೇಕು ಎಲ್ಲ ತೋರಿಸಿದರು. ಆದರೆ ಭೀಮನ ಮುಂದೆ, ಅರ್ಜುನನ ಮುಂದೆ ಆ ಪರಾಕ್ರಮ ಎಲ್ಲೂ ಕಾಣಲೇ ಇಲ್ಲ. ಭೀಮನ ಪರಾಕ್ರಮ ಏನು ಅದ್ಭುತವಾಗಿತ್ತು. 12ನೇ ದಿವಸ ಯುದ್ಧ ಪ್ರಾರಂಭವಾಗಬೇಕು. ಅದರ ಹಿಂದಿನ ದಿನದ ರಾತ್ರಿ ಮತ್ತೆ ಶಿಬಿರಕ್ಕೆ ಹೋಗಿ ತಾನು ದುಷ್ಟವಾದ ಶಬ್ದಗಳಿಂದ, ಕ್ರೂರವಾದ ಶಬ್ದಗಳಿಂದ ಸಧಾತರಾಷ್ಟ್ರೇಣ ಯುಧಿಷ್ಠಿರಾಗ್ರಹಾತ್ ಸಂಸಾವಿತ ಕ್ರೂರ ವಚೋ ನಿಶಾಯ. ರಾತ್ರಿಯಲ್ಲಿ ದುಷ್ಟವಾದ ಶಬ್ದಗಳಿಂದ ಅವರನ್ನು ನಿಂದ ಮಾಡಿ ನೀವು ನಾಳೆ ಧರ್ಮರಾಜನನ್ನು ಹಿಡಿದುಕೊಡಲೇಬೇಕು ಅಂತ ಹೇಳಿ ಜಗಾದ ದೂರಂ ಸಮರಾತ್ ವಿನೀಯತಾಂ ಪ್ರಾತಸ್ತತೋ ಧರ್ಮಸುತಂ ಕರಿಷಿ. ನೋಡಪ್ಪ, ನನಗೆ ಕೇಳೋ ದುರ್ಯೋಧನ, ಅರ್ಜುನ ಧರ್ಮರಾಜನನ್ನು ಹಿಡಿದು ನಿನಗೆ ಕೊಡಬೇಕು ಅಂತ ಭಾಳ ಏನು ಕಷ್ಟ ಇಲ್ಲ. ಆದರೆ ಒಂದು ಕಷ್ಟ ಮಾತ್ರ, ಒಂದು ಆಪತ್ತು ಮಾತ್ರ ಇದೆ. ಕೃಷ್ಣ ಅರ್ಜುನ ಇದ್ದಾನಲ್ಲ, ಅರ್ಜುನನ್ನ ದೂರ ಎಲ್ಲಾದರೂ ಕರೆದುಕೊಂಡು ಹೋಗ್ಬಿಡು ಯುದ್ಧದಿಂದ. ಧರ್ಮರಾಜ ಸಿಕ್ಕ ಅಂತ ತಿಳಿದ್ಬಿಡು ನೀನು. ಧರ್ಮರಾಜನನ್ನು ಹಿಡಿದು ಎಷ್ಟೊತ್ತಿದೆ ನನಗೆ. ಇವತ್ತು ಪ್ರಯತ್ನ ಮಾಡಿದ್ದೆ, ಎಲ್ಲ ಪ್ರಯತ್ನ ವಿಚಾರ ಸಂಚು ಹಾಕಿದ್ದೆ, ಭೀಮಾರ್ಜುನರು ಬಂದುಬಿಟ್ರು. ಹಾಗಾಗಿ ಅರ್ಜುನ ಇದ್ದಾಗ ಧರ್ಮರಾಜನ ಹಿಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನ ಅಂದರೆ ಕೇವಲ ಅರ್ಜುನ ಇದ್ದಾನಂತ ತಿಳಿಬೇಡ ನೀನು. ಕೃಷ್ಣ ಇದ್ದಾನಲ್ಲಿ. ಎಲ್ಲರನ್ನು ಬಿಡಿಸಿ ಭೀಮ ಬಂದುಬಿಟ್ಟ, ನಾನೇನು ಮಾಡಲಿ? ಹಾಗಾಗಿ ಅರ್ಜುನ ರಥವನ್ನು ದೂರಾಗಿ ನೀನು ಕರೆದುಕೊಂಡು ಹೋಗ್ಬಿಡು. ಅರ್ಜುನ ಯುದ್ಧದಿಂದ ದೂರ ಹೋಗ್ಬಿಡ್ಲಿ, ನಾನು ಧರ್ಮರಾಜನ ಹಿಡಿದುಕೊಡ್ತೇನೆ ಅಂದಾಗ ಆಗಲಿ, ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅಲ್ಲಿ ಸುಶರ್ಮ ಇರ್ತಾನೆ. ಆ ಸುಶರ್ಮನಿಗೆ ಹೇಳ್ತಾನೆ, ಮತ್ತು ಸಂಕ್ಷಿಪ್ತಕರು ಇರ್ತಾರೆ, ಸುಶರ್ಮ ಮತ್ತು ಸಂಕ್ಷಿಪ್ತಕರು ಅಂತ ಹೇಳಿ. ತದಾ ಸುಶರ್ಮ ಸಹಿತೋ ಮಹಾರಥೈ ಸಂಕ್ಷಿಪ್ತಕೈ ದೂರತರಂ ಪ್ರಣೇತು. ನೀವು ಅರ್ಜುನನನ್ನು ಹೇಗಾದರೂ ಮಾಡಿ ಯುದ್ಧದಿಂದ ಧರ್ಮರಾಜನಿಂದ ಒಟ್ಟಾರೆ ದೂರ ಕರೆದುಕೊಂಡು ಹೋಗಬೇಕು. ಆ ಜವಾಬ್ದಾರಿ ತಗೋತೀರಾ ಸುಶರ್ಮ ಸಂಕ್ಷಿಪ್ತರೇ? ಆಗಲಿ ಸ್ವಾಮಿ, ಅವಶ್ಯ ತಗೋತೀವಿ ಅಂತ ಹೇಳಿ
ದುರ್ಯೋಧನನಿಗೆ ಮಾತು ಕೊಡ್ತಾರೆ. ಯುದ್ಧಾಯ ಭೀಮಾರ್ಜುನ ಮಾಶುಶಕ್ತೋ ದುರ್ಯೋಧನೇನೋ ಮಿತಿ ಸೋಪ್ಯಪಾದಿ. ಓಂ, ಆಗಲಿ, ಅವಶ್ಯವಾಗಿ ಆಗಲಿ. ನಾನು ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಅರ್ಜುನನನ್ನು ದೂರ ಕರ್ಕೊಂಡು ಹೋಗುವ ಪ್ರತಿಜ್ಞೆ ನಾವು ಮಾಡ್ತೇವೆ. ನೀವು ಆ ಕಡೆಗೆ ಧರ್ಮರಾಜನನ್ನು ಗಟ್ಟಿಯಾಗಿ ಹಿಡಿರಿ ಅಂತ ದುರ್ಯೋಧನ ಹೇಳಿದ ಮಾತಿಗೆ ಓಗೊಟ್ಟು ಆಗಲಿ ಅಂತ ಒಪ್ಪಿದ್ದಾನೆ ಸುಶರ್ಮ ಸಂಕ್ಷಿಪ್ತರು. ಆಗ ಮರುದಿನ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದಾಗ ಆ ಸಂಕ್ಷಿಪ್ತಕರು ಮತ್ತು ಸುಶರ್ಮ ಇವರಿಬ್ಬರೂ ಕೂಡ ಅರ್ಜುನನಿಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಅರ್ಜುನ, ಸಣ್ಣ ಸಣ್ಣ ಚೇಲಾಗಳ ಮಂದಿ ಜೊತೆಗೆ ಯುದ್ಧ ಮಾಡಿ ಏನೋ ಗೆದ್ದಿ ಅಂತ ಪರಾಕ್ರಮ ತೋರಿಸ್ಕೋಬೇಡ, ಬಾಯಲ್ಲಿ ನನ್ನ ಜೊತೆ ಯುದ್ಧವಾಡುವುದಾದರೆ ನನ್ನ ಜೊತೆ ಯುದ್ಧ ಆಡು ಅಂತ ಕರೀತಾ ಇದ್ದಾರೆ. ಸಮಾಹ್ವಯಾಮಾಸು ರಥಾರ್ಜುನಂತೆ ಪ್ರಾತರ್ಹುತಾಶಸ್ಯ ದಿಶಂರಣಾಯ. ಆಗ್ನೇಯ ಹುತಾಶನ ಅಂದರೆ ಆಗ್ನೇಯ ದಿಕ್ಕಿಗೆ ನಿಂತವರನ್ನು ಕರಿತಾ ಇದ್ದಾರೆ. ಅರ್ಜುನ ಆಗ ಅಯೋಧಯತ್ತಾನ್ಸ ತತ್ರ ಗತ್ವಾ ಭೀಮೋ ಗಜಾನೀಕ ಮತಾತ್ರ ತಾವದಿ. ಭೀಮಸೇನ್ ದೇವರನ್ನು ಹಿಂಬಾಲಿಸ್ತಾ ಇದ್ದಾನೆ. ಯಾರು? ಇವನು ಭಗದತ್ತ. ಸುಪ್ರತೀಕ ಆನೆ ಮೇಲೆ ಕೂತು ಹಿಂಬಾಲಿಸ್ತಾ ಇದ್ದಾನೆ. ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಈ ಸುಶರ್ಮ ಮತ್ತು ಸಂಕ್ಷಿಪ್ತಕರು ಅರ್ಜುನನಿಗೆ ಯುದ್ಧಕ್ಕಾಗಿ ಕರೀತಾ ಇದ್ದಾರೆ. ಆ ಕಡೆಗೆ ಧರ್ಮರಾಜ ಒಬ್ಬನೇ ಇದ್ದಾನೆ. ಅಲ್ಲಿ ಪ್ಲ್ಯಾನ್ ಏನು ಅಂತಂದರೆ ಧರ್ಮರಾಜನನ್ನು ಹಿಡಿಬೇಕು ಅಂತ ವಿಚಾರ ಮಾಡಿದ್ದಾರೆ. ಆಗ ಪ್ರಾಗ್ಜ್ಯೋತಿಷೇ ಧಾತರ ಅಟ್ರಸ್ತತಂ ತಂ ಸಮಾಸದತ್ ಸುಪ್ರತೀಕೇನ ಧನ್ವಿ ವಿಭೀಷಿತಾ ಸುಪ್ರತೀಕೇನ ಭೀಮಯ ಸತಸ್ತು ತದನ್ನು ಸಾತ್ಯಕಿ ಸೌಭದ್ರಮುಖ್ಯಶ್ಚ ಗಜಂ ಸಮಭ್ಯಯುಶ್ಚಿಚ್ಛೇದ ತೇಷಾಂ ಚ ರಥಾನಮಂಬರೇ. ಆಗ ಅನೇಕ ಆನೆಗಳನ್ನೆಲ್ಲ ಕೊಲ್ತಾ ಇದ್ದಾರೆ ಭೀಮಸೇನ ದೇವರು. ದುಷ್ಟವಾದ ರಾಕ್ಷಸರ ಅವತಾರಭೂತವಾದ ಏನು ಆನೆಗಳಿವೆ ನೋಡ್ರಿ, ಆ ಆನೆಗಳನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ. ಆಗ ಭಗದತ್ತನ ಜೊತೆಗೆ ಯುದ್ಧ ನಡೀತಾ ಇದೆ. ಆಗ ಕೃಷ್ಣ ಒಂದು ವಿಚಾರ ಮಾಡಿದ. ಈಗ ಭಗದತ್ತನಿಗೆ ಭೀಮ ಹೊಡೆದು ಹಣ್ಣಂಗೆ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಆ ಭೀಮನಿಂದ ಪಾರಾಗಿ ಭೀಮನಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ ಒಂದೇ ಒಂದು ಉಪಾಯ, ಅದು ವೈಷ್ಣವಾಸ್ತ್ರ. ಅದು ದೇವರೇ ಕೊಟ್ಟದ್ದು, ದೇವರಿಂದ ಪಡೆದಿದ್ದು. ಹಾಗಾಗಿ ಭೀಮನು ಅದಕ್ಕೇನು ಮಾಡಲಿಕ್ಕಾಗುವುದಿಲ್ಲ ಅಂತ ತಿಳಿದು ಭೀಮನ ಮೇಲೆ ಆ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ ಅಂತಂದರೆ ಸಮಸ್ಯೆ ಆಗ್ತದೆ. ಹಾಗಾಗಿ ಯದ್ಯಪಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗಬೇಕು ಕರೀತಾ ಇದ್ದಾರೆ, ಅದನ್ನು ಬಿಡಿಸಿಕೊಂಡು ಕೃಷ್ಣ ಅರ್ಜುನನನ್ನು ಈ ಭಗದತ್ತನ ಹತ್ರ ಕರೆದುಕೊಂಡು ಬರ್ತಾನೆ. ಭೀಮನಿಗೆ ಅಪಾಯವಾಗಬಾರದು. ಭೀಮಸೇನ ದೇವರಿಗೆ ಏನು ಅಪಾಯ ಇಲ್ಲ, ಅದು ವೈಷ್ಣವಾಸ್ತ್ರ ಆಗಿದ್ದರೂ ಭೀಮನಿಗೆ ಏನು ಮಾಡೋದಿಲ್ಲ. ಆದರೆ ಉಳಿದೆಲ್ಲ ಸಮಸ್ಯೆ ಆಗಬಾರದು ಅನ್ನೋ ಸಲುವಾಗಿ ಅರ್ಜುನನ್ನ ಕೃಷ್ಣ ಇಲ್ಲಿ ಕರೆದುಕೊಂಡು ಬರ್ತಾನಂತೆ. ಸಂಶ್ಲೇಷಿತೋ ವೈಷ್ಣವಾಸ್ತ್ರಂ ಪ್ರಮುಂಚೇತ್. ಬಹಳ ಪೀಡಿತನಾದಾಗ ಆಪತ್ ಬಾಂಧವ ಅಸ್ತ್ರ ಅಂತಂದರೆ ವೈಷ್ಣವಾಸ್ತ್ರ. ಇನ್ನೇನು ನನಗೆ ಕೊಂದೇ ಹಾಕ್ತಾನಪ್ಪ ಭೀಮ, ಹಾಗಾಗಿ ಈ ಅಸ್ತ್ರವನ್ನು ಇಟ್ಕೊಂಡು ಬಿಡೋಣ ಅಂತ ಬಿಟ್ಟ ಅಂದರೆ ಸಮಸ್ಯೆ ಆಗ್ತದೆ. ಪ್ರಾಗ್ಜ್ಯೋತಿಷೋ ಭೀಮಸೇನೇ ತಥೋಹಂ ಯಾಮ್ಯರ್ಜುನೋ ನೈವ ತದಾಸ್ತ್ರಮಾತ್ಮನಃ ಸ್ವಕೀಯಂ ಸ್ವಕರ್ತು ಮನ್ಯೇನ ವರಾದವರ್ಧ. ಅದನ್ನು ನಾನೇ ಧಾರಣೆ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಏನು ಮಾಡಿದ, ಸುಪ್ರತೀಕ ಆನೆ ಮೇಲೆ ಕುತ್ತ ಭಗದತ್ತನ ಸುತ್ತಮುತ್ತಲು ಗರಗರ ವಾಯುವೇಗದಿಂದ ಮನೋವೇಗದಿಂದ ರಥವನ್ನು ಓಡಿಸಿದಂತೆ. ಭಗದತ್ತನ ಸುತ್ತಲೂ ಕೃಷ್ಣ ರಥವನ್ನು ತದಸ್ತ್ರವೀರೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥೌ ತಿಸ್ಮ ಜಗ್ನುಸ್ತದಾ ವಾಸವಿ ತಾನ್ ಪ್ರಮುಂಚ. ಆಗ ಕೃಷ್ಣ ಏನು ಮಾಡಿದ, ಈ ಕೃಷ್ಣ ಮಾಡಿದ ಈ ಸಾಹಸದಿಂದ ಅವನಿಗೆ ತಿಳಿಯಲಾರದೆ ಆ ವೈಷ್ಣವಾಸ್ತ್ರ ಬಿಟ್ಟ ಅಂತ. ವೈಷ್ಣವಾಸ್ತ್ರ ಬಿಟ್ಟಾಗ ಅಲ್ಲಿ ಯಾರಿದ್ದಾರೆ? ಕೃಷ್ಣನೇ ಇದ್ದಾನೆ. ಕೃಷ್ಣ ಅದನ್ನು ಧಾರಣೆ ಮಾಡಿಕೊಂಡು ಬಿಟ್ಟ ಅಂತೆ. ಅದು ಹೂವಿನ ಹಾರ ಆಗಿಬಿಡುತ್ತಂತೆ, ವೈಜಯಂತಿ ಮಾಲಿ ಅಂತ ಆಗಿಬಿಡುತ್ತೆ. ವೈಜಯಂತಿ ಮಾಲಿ ಕೇಳಿದ್ದೀರಲ್ಲ, ಆ ವೈಜಯಂತಿ ಮಾಲೆ ಆಗಿಬಿಡುತ್ತು ಅಂತೆ. ಆ ಭಗದತ್ತ ಬಿಟ್ಟಂತಹ ವೈಷ್ಣವಾಸ್ತ್ರ, ದೇವರಿಂದ ಬಹಳ ಕಷ್ಟಪಟ್ಟು ಪಡೆದಂತಹ ಅಸ್ತ್ರ ದೇವರಿಗೆ ಹೋಗಿ ಕೊರಳನಲ್ಲಿ ಕುತ್ತಿಗೆಗೆ ಅದು ಹಾರವಾಗಿ ಬಿಡುತ್ತು ಅಂತೆ, ವೈಜಯಂತಿ ಮಾಲಿ ಆಗಿಬಿಡುತ್ತಂತೆ. ಅದು ಬೇರೆಯವರಿಗೆ ಹೋಗಿದ್ರೆ ಸಮಸ್ಯೆ ಇತ್ತು.
ಅಂತ ಹೇಳಿ ವಿಸರ್ಜ್ಯ ಭೀಮಂಸ ಭೀಮಸೇನ ಮೇಲೆ ಬಿಡಬೇಕು ಅಂತ ಬಿಟ್ಟ. ಆದರೆ ವಿಸರ್ಜ್ಯ ಭೀಮಂಸ ಪಾರ್ಥಮೇವ, ಆಗ ಭೀಮನನ್ನು ಬಿಟ್ಟು ಬಿಡ್ತಾನೆ. ಅರ್ಜುನ ಬಂದಿದ್ದಕ್ಕೆ ಅರ್ಜುನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಮಾಡಿದ. ಅದು ಕೃಷ್ಣ ಇದ್ದ, ಕೃಷ್ಣ ಧಾರಣ ಮಾಡಿಬಿಟ್ಟ. ಪಾರ್ಥಮೇವ ಯಯೋ ಗಡಸ್ಕಂದ ಗತೋ ಗಜಂತ ಪ್ರಚೋದಯಾಮಾಸ ರಥಾಯಿ ತಸ್ಯ ಚಕ್ರೇವ ಪಸವ್ಯಂ ಹರಿರೇಕಮಾಶು ಮನೋಜವೇನೇವ ರಥೇ ಪರೇಣ ಸಂಭ್ರಾಮಿತೋ ತಂ ಸುತಗಂ ಸಹ ಪ್ರಾಪ್ತಂ ಶಶಾಕಾರ ಸತ್ವರೀಕ್ಷಣೆ ದ್ರಾವಯಾಮಾಸ ರೂಪಂ ಸ ವಾಸುಕಿ. ವೈಷ್ಣವಾಸ್ತ್ರ ಬಿಟ್ಟಿದ್ದಕ್ಕೆ ವೈಜಯಂತಿ ಮಾಲಿ ಆಯಿತಂತೆ. ತದಂಸ ದೇಶ ವೈಜಯಂತಿ ಬಭೂವ ಮಾಲ ಅಖಿಲ ಲೋಕ ಭರ್ತು. ಸರಾಚರವಾದ ಸಮಸ್ತ ಪ್ರಪಂಚವನ್ನು ಧಾರಣೆ ಮಾಡುವಂತಹ ಸ್ವಾಮಿ ಆ ವೈಷ್ಣವಾಸ್ತ್ರವನ್ನು ಧಾರಣೆ ಮಾಡಿ ಅದು ವೈಜಯಂತಿ ಮಾಲಿ ಆಯಿತು. ದುಷ್ಟೈವ ತದ್ಧಾರಿತಂ ಅಚ್ಯುತೇನ ಪಾರ್ಥಃ ಕಿಮರ್ಥಂ ವಿಧೃತಂ ತ್ವಯೇತಿ ಊಚೇತಮಾಹಾಸು ಜಗನ್ನಿವಾಸೋ ಮಯಾಖಿಲಂ ಧಾರ್ಯತೆ ಸರ್ವದೇವ. ಹಾಗಾಗಿ ದೇವರಿಗೆ ಯಾವ ಸಮಸ್ಯೆ ಇಲ್ಲ, ಆರಾಮಾಗಿ ಧಾರಣೆ ಮಾಡಿದ್ದಾನಂತೆ. ಏನೇನು ಪ್ಲ್ಯಾನ್ ಮಾಡಿದರು, ಏನೇನು ವಿಚಾರ ಮಾಡಿದರು, ಯಾವ್ಯಾವ ಆಪತ್ತುಗಳನ್ನು ತಂದು ಮತ್ತು ಪಾಂಡವರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದರೆ ಕೃಷ್ಣ ಇರೋದರಿಂದ, ಭೀಮಸೇನ ದೇವರು ಇರೋದರಿಂದ ಯಾವ ಆಪತ್ತು ಯುದ್ಧಗಳಲ್ಲಿ ಬರಲಿಲ್ಲ, ಆರಾಮಾಗಿ ಪರಿಹಾರವಾಯಿತು. ಅಂಥ ಅಮೋಘವಾದ ವೈಷ್ಣವಾಸ್ತ್ರ. ಆ ವೈಷ್ಣವಾಸ್ತ್ರ ಬಿಟ್ಟರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭೀಮನಿಗೆ ಸಮಸ್ಯೆ ಇಲ್ಲ, ಆದರೂ ಕೃಷ್ಣ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಆರಾಮಾಗಿ ಮತ್ತೆ ಯುದ್ಧವನ್ನು ಮುಂದೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.